ಹೊನ್ನಳ್ಳಿ ಒಳಗೆ ಫುಲ್ ವ್ಯಾಪಾರ ಐತೆ ನೋಡ್ರಿ, ಫುಲ್ ಜೋರು. ಎಷ್ಟು ಮರಿ ತಗೊಂಡಾರ ನೋಡ್ರಿ ಇಲ್ಲಿ. ಸುತ್ತಮುತ್ತ ಹಳ್ಳಿ ಭಾಳ ಬರ್ತಾವಲ್ಲ, ಹಂಗಾಗಿ ಜಾತ್ರೆ ಇದ್ರಿ ಭಾಳ ಮರಿ ಸಲ ನೋಡ್ರಿ. ಗಾಡಿನ ಮಾಡ್ಕೊಂಬಂದ್ರೆ ಫ್ರೆಂಡ್ಸ್ ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ಬಂದೆ ನೋಡ್ರಿ. ಇಲ್ಲಿ ಒಂದು ಸಲ ಆಯ್ತು ಹೊನ್ನಳ್ಳಿ ಮಾರ್ಕೆಟಿಗೆ ಬಂದೇನೆ. ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಆಗ್ತದೆ, ಬುಧವಾರ ಆಗ್ತದೆ, ಪ್ರತಿ ಬುಧವಾರ ಆಗ್ತದೆ. ಬರಲಿ ತೋರಿಸ್ತೀನಿ ನಿಮಗೆ. ಏನು ಜಗಳ ಎಲ್ಲ ನೇಚರ್ ಲವ್ ಕರ್ನಾಟಕ ಫಾಲೋವರ್ಸಿಗೆ ನಮಸ್ಕಾರ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ 2 ನಿಮಿಷ ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಏನಕ್ಕೆ ಅಂದರೆ, ಕೋಟೆ ಶ್ರೀ ಮಾರಿಕಾಂಬಾ ಟಗರು ಕಾಳಗ ಸಮಿತಿ ಶಿವಮೊಗ್ಗ ಇವರ ವತಿಯಿಂದ 8ನೇ ಬಾರಿ ರಾಜ್ಯ ಮಟ್ಟದ ಭಾರೀ ಟಗರಿನ ಕಾಳಗವನ್ನು ಏರ್ಪಡಿಸಲಾಗಿರುತ್ತದೆ. ಇದೇ ಫೆಬ್ರವರಿ 21ನೇ ತಾರೀಕು ಶನಿವಾರ 6 ಮತ್ತು 8, ಅದೇ ಫೆಬ್ರವರಿ 22ನೇ ತಾರೀಕು ಭಾನುವಾರ ಮರಿಕುರಿ 2, 4 ಈ ಥರ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಸೈನ್ಸ್ ಮೈದಾನ, BH ರಸ್ತೆ, ಮೀನಾಕ್ಷಿ ಭವನ ಆಪೋಸಿಟ್. ಈ ಟಗರಿನ ಕಾಳಗಕ್ಕೆ ಬಹುಮಾನವಾಗಿ ಮೊದಲನೇ ಬಹುಮಾನ 8 1,11,001 ರೂಪಾಯಿ, 2ನೇ ಬಹುಮಾನವಾಗಿ 51,001 ರೂಪಾಯಿ, 3ನೇ ಬಹುಮಾನವಾಗಿ 21,001 ರೂಪಾಯಿ, 4ನೇ ಬಹುಮಾನವಾಗಿ ಆಕರ್ಷಕ ಟ್ರೋಫಿ. ಇದಕ್ಕೆ ಪ್ರವೇಶ ಸುಂಕ 2,000 ರೂಪಾಯಿ ಇರುತ್ತೆ. ಇದಂತೆ 6 ಹಲ್ಲಿನ ಟಗರಿನ ಕಾಳಗಕ್ಕೆ ಪ್ರಥಮ ಬಹುಮಾನವಾಗಿ 71,001 ರೂಪಾಯಿ, 2ನೇ ಬಹುಮಾನವಾಗಿ 35,001 ರೂಪಾಯಿ, 3ನೇ ಬಹುಮಾನವಾಗಿ 15,100 ರೂಪಾಯಿ, 4ನೇ ಬಹುಮಾನವಾಗಿ ಆಕರ್ಷಕ ಟ್ರೋಫಿ ಇರುತ್ತೆ. ಇದಕ್ಕೆ ಪ್ರವೇಶ ಶುಲ್ಕ 1,600 ರೂಪಾಯಿ ಇರುತ್ತೆ. ಇದಂತೆ 4 ಹಲ್ಲು ಕುರಿಗಳ ಕಾಳಗಕ್ಕೆ 41,001 ರೂಪಾಯಿ, ಅದರಲ್ಲೇ 2ನೇ ಬಹುಮಾನವಾಗಿ 21,001 ರೂಪಾಯಿ, 3ನೇ ಬಹುಮಾನವಾಗಿ 10,001 ರೂಪಾಯಿ, 4ನೇ ಬಹುಮಾನವಾಗಿ ವಿಶೇಷವಾದಂಥ ಟ್ರೋಫಿ ಇರುತ್ತೆ. ಇದಕ್ಕೆ ಪ್ರವೇಶ ಶುಲ್ಕವಾಗಿ 1,200 ರೂಪಾಯಿ ಇರುತ್ತೆ. ಇದಂತೆ 2 ಹಲ್ಲಿಗೆ 31,001 ರೂಪಾಯಿ ಮೊದಲನೇ ಬಹುಮಾನ, 2ನೇ ಬಹುಮಾನವಾಗಿ 15,001 ರೂಪಾಯಿ, 3ನೇ ಬಹುಮಾನವಾಗಿ 7,501 ರೂಪಾಯಿ, 4ನೇ ಬಹುಮಾನವಾಗಿ ಆಕರ್ಷಕ ಟ್ರೋಫಿ. ಇದಕ್ಕೆ ಪ್ರವೇಶ ಶುಲ್ಕ 800 ರೂಪಾಯಿ. ಮರಿಕುರಿನೂ ಇರುತ್ತೆ ಈ ಕಣದಲ್ಲಿ. ಈ ಮರಿಕುರಿಗೆ ಪ್ರಥಮ ಬಹುಮಾನವಾಗಿ 15,001 ರೂಪಾಯಿ ಇದೆ, 2ನೇ ಬಹುಮಾನವಾಗಿ 7,501 ರೂಪಾಯಿ, 3ನೇ ಬಹುಮಾನವಾಗಿ 3,001 ರೂಪಾಯಿ. ಇದಕ್ಕೂ ಕೂಡ ಆಕರ್ಷಕ ಟ್ರೋಫಿ 4ನೇ ಬಹುಮಾನವಾಗಿ. ಇದಕ್ಕೆ ಪ್ರವೇಶ ಶುಲ್ಕ ಬಂದು 600 ರೂಪಾಯಿ ಇರುತ್ತೆ. ಆದರೆ ಶಿವಮೊಗ್ಗದಲ್ಲಾಗಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಕುರಿ ಕಾಳಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಕುರಿ ಹಾಕಬೇಕು. ಈ ಕಣದ ಹೆಸರು ಕೋಟೆ ಮಾರಿಕಾಂಬಾ ಕಣ ಅಂತಲೇ ನಡ್ಕೊಂಡ್ಬಂದಿದೆ. 16 ವರ್ಷದಿಂದ ಸಮಿತಿಯ ಮಾಹಿತಿ ಒಪ್ಪಿಗೆ ತಗೊಂಡು ನಡ್ಸ್ಕೊಂಬಂದಿದ್ದೀವಿ. ಈ ಕಣ ತುಂಬ ಹಳೆಯದು. ಆಮೇಲೆ ಈಗ ಶಿವಮೊಗ್ಗದಲ್ಲಿ ಇನ್ನೊಂದು ಕಣ ನಡೀತಾ ಇದೆ 15ನೇ ತಾರೀಕು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಯಾರೂ ಕನ್ಫ್ಯೂಸ್ ಆಗಬೇಡ್ರಿ. ಎಲ್ಲ 21, 22ನೇ ತಾರೀಕು ಏನು ನಡೆಯುತ್ತೋ ಇದು ಮಾರಿಕಾಂಬಾ ಜಾತ್ರಾ ಪ್ರಯುಕ್ತವಾಗಿ ನಡೆಯುತ್ತಿರುವಂಥ ಕೋಟೆ ಕಣ ಅಂತಲೇ ಹೆಸರುವಾಸಿ ಆಗಿರುವಂಥ ಕುರಿ ಕಾಳಗ ಇದು. ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕುರಿ ಸಾಕದಂಥವರು, ಎಲ್ಲ ಕುರಿ ಪ್ರೇಮಿಗಳು ಹೆಚ್ಚಿನ ರೀತಿಯಲ್ಲಿ ಕುರಿ ಹಾಕಿ ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ನಮಸ್ತೆ. ಈ ನಮ್ಮ ಇಮ್ರಾನ್ ಅಣ್ಣವ್ರು ಇದ್ದಾರಲ್ಲ, ಇವರು ಯೂಟ್ಯೂಬು ಫಾಲೋವರ್ಸ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಾನು ಕೂಡ ಇವರ ಇದಕ್ಕೆ ನೇಚರ್ ಲವ್ ಕರ್ನಾಟಕ ಇದಕ್ಕೆ ಫಾಲೋವರ್. ನಾನು ಈಗಿಂದ ಅಲ್ಲ, ಅವರು ಶುರು ಮಾಡಿದಾಗಿಂದನೂ ನಾನು ಇದಕ್ಕೆ ಫಾಲೋವರ್. ನಾನು ಈ ಥರ ಹಿಂಗೆ ಕಣ ನಡೆಸ್ತಾ ಇದ್ದೀವಿ ಅಂತೇಳಿ ಒಂದು ಫೋನ್ ಮಾಡಿದ್ದಕ್ಕೆ ಅವರು ಬನ್ನಿ ನಾನು ಇದನ್ನು ಮಾಡ್ತೀನಿ, ವಿಡಿಯೋ ಮಾಡಿ ನಾನು ಯೂಟ್ಯೂಬಿಗೂ ಮತ್ತು ಫೇಸ್ಬುಕ್ಕಿಗೂ ಹಾಕ್ತೀನಿ ಅಂತೇಳಿ ಅವರೇ ಕರೆದು ನನಗೆ ಹರಿಹರದಲ್ಲಿ ಕರೆಸಿ ಅವ್ರ ಮನೆಗೆ ವಿಡಿಯೋ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಮ್ಮ ಈ ಕೋಟೆ ಮಾರಿಕಾಂಬಾ ಟಗರು ಕಾಳಗ ಸಮಿತಿ ವತಿಯಿಂದ ತಮಗೆ ಧನ್ಯವಾದಗಳು. ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ಸಂದೀಪ, ಗೌರವಾಧ್ಯಕ್ಷರು ಶಂಕರ್ ಗುಂಡ ಅಂತೇಳಿ, ಅವರು ಈ ಸರಿ ಉಪಾಧ್ಯಕ್ಷರು ಪುರುಷೋತ್ತಮ ಅಂತೇಳಿ, ಇವರು ಉಪಾಧ್ಯಕ್ಷರು ಶ್ರೀ ಚಂದನ್ ಅಂತೇಳಿ, ಎಲ್ಲ ಸಬ್ಸ್ಕ್ರೈಬರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಎಲ್ಲ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಕುರಿ ಪ್ರೇಮಿಗಳಿದಾರಲ್ಲ ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು. ನಮ್ಮ ಸಂದೀಪಣ್ಣ ಆಗಲಿ, ನಮ್ಮ ಸರ್ ಪ್ರತಿಯೊಬ್ಬರದೇ ಶಂಕರಣ್ಣ ಆಗಲಿ, ಪುರುಷೋತ್ತಮಣ್ಣ ಆಗಲಿ, ನಮ್ಮ ನಾಗಣ್ಣ ಆಗಲಿ. ನೋಡಿರಿ ಅಲ್ಲಿಂದ ಪಾಪ ಅವರು ಅಲ್ಲಿಂದ ಬಂದಾರೆ. ಮೊನ್ನೆ ಹೇಳ್ಬೋದಿತ್ತು ನನಗೆ, ಹಂಗಂದ್ರು ಇಲ್ಲಿ ಮಠ ಬಂದಾರೆ.
ಯಾಕಂದರೆ ನಮ್ಮ ಚಾನಲ್ ಥ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಭಾಳ ಚೆನ್ನಾಗಿದ್ದಾರೆ ಮತ್ತು ಎಲ್ಲ ಸಪೋರ್ಟ್ ಮಾಡ್ತಾರಂತ. ಮರೆಂಬ ಟಗರು ಕಳಗ ಏನಿದೆ ಹಳೆಯದು ಇದು, ಹಂಗಾಗಿ ಎಲ್ಲ ನೀವು ಎಲ್ಲರೂ ಕುರಿ ಹಾಕಬೇಕು. ಪ್ರತಿಯೊಂದು ಅವ್ರು ಏನೇನಿದೆಲ್ಲ ಅದ್ರ ಪ್ರೈಸ್ ಬಹುಮಾನ ಹೇಳಿದ್ರೆ ನೀವು ಎಲ್ಲರೂ ಹಾಕಿ ನಿಮ್ಮ ಕುರಿ ಎಲ್ಲ ಸಪೋರ್ಟ್ ಮಾಡಬೇಕು. ಇವಾಗ ಯಾವುದೇ ತರಹದ ತರಲಿ ಪರ್ಲಿ ಈಗ ಮಾಡೋದ್ರಲ್ಲ ಆ ಟೈಪ್ ಏನಿಲ್ಲ, ನೀಟಿಂದ ನಡೆಸ್ಕೊಡ್ತಾರೆ. ಹಂಗಾಗಿ ನಿಮ್ಮ ಕುರಿ ಹಾಕಿರಿ, ಸಪೋರ್ಟ್ ಮಾಡಿರಿ ನನಗೆ. ಥ್ಯಾಂಕ್ ಯು. ಬರೀಲಿ ಎಲ್ಲರೂ ಕೇಳ್ತಾರೆ ಮುಗಾಂಬು ಇಲ್ಲ ಅಂತ. ಬರ್ರಿ ಇಲ್ಲಿ ಮುಗಾಂಬು, ಹಂಗೆ ಹೋಗ್ಬೇಡ್ರಿ, ವಿಡಿಯೋ ಹಾಕ್ತೀನಿ ಹಂಗೆ ಹೋದ್ರಿ. ಮುಗಾಂಬು ರೀ ಓದ್ತಾ ಇದೆ 35 ಹಬ್ಬಕ್ಕೆ ಜಾತ್ರೆಗೆ ಹಬ್ಬಕ್ಕೆ. ಓಕೆ 35,000 ರೂಪಾಯಿ ಏನು ದುಡ್ದೈತ್ರಿ ಇದು ಈ 2 ಜೋಡಿ 70,000 ರೂಪಾಯಿ. ಪರವಾಗಿಲ್ಲ, ಭಾರಿ ದುಡ್ಡದ. ಬಾಬಾ ಅದು ನೋಡ್ರಿ ಹೆಂಗೈತೆ. ಎಷ್ಟಿಗೆ ಅಂತೀರಿ ನಗಣ? 45ಗೆ. ನಿಮ್ಮದು? ನಮ್ದು ಅಣ್ಣ 58 ಹೇಳಿ 56 ಕೊಡ್ರಿಂದ 50 ಮೇಲೆ ವ್ಯಾಪಾರ. ಒಟ್ಟು 50 ಮೇಲೆ ವ್ಯಾಪಾರ. ಅಣ್ಣವ್ರು ಎಷ್ಟಂದ್ರೆ 45 ಕಳೆದ್ರೆ ಭಾರಿ ಬೀಸ್ ಐತೆ ನೋಡ್ರಿ. ಬರೀ ತೂಕ ಹಂಗೈತಿದು. ಯಾಕೆ ಹಂಗೆ ನೋಡತ್ತೀರಿ ಅಂತ ಅರ್ಥ ಆಗ್ತಿಲ್ಲ ರೀ. ಕ್ಲೀನಾಗಿ ಅಲ್ಲೆಲ್ಲ ಮಾತಾಡೋ ವ್ಯಾಪಾರ ಬಗ್ಗೆ ನೋಡಿ ಅವ್ರು ನೋಡೋದೇ ಎದುರಿಗೆ ಆಯ್ತು ನನಗೆ. ಎಲ್ಲಿ ಹೊಡಿತಾರೆ ಯೂಟ್ಯೂಬರ್ ಹಂಗೆ ನೋಡ್ರಿ, ನೀವು ನೋಡತ್ತೀರ ಎದುರಿಗೆ ಆಯ್ತು ನನಗೆ. ಖುಷಿ ಆಯ್ತು ಹೇಳಿ ವ್ಯಾಪಾರ ನೋಡ್ಕೊಳ್ಳೋಣ. ಅಣ್ಣ ಹೇಳ್ಬೇಕಣ್ಣ, ಎಷ್ಟು ಕೊಟ್ಟಿರಿ ಅಣ್ಣ ಇವತ್ತು? 10 ಕೊಟ್ಟಿರಿ. ಪರವಾಗಿಲ್ಲ, ನಾಗಣ್ಣ ಒಳ್ಳೆ ಐತೆ ನೋಡ್ರಿ. 10 ಮರಿ ಕೊಟ್ಟಾರ. ಇದೊಂದು ಮರಿ ಕೇಳಿದ್ರೆ 11 ಆಗ್ತೈತಿ ಈಗ. ಏನು ರೀ ಹೆಸರು? ಏನು ರೀ ಹೆಸರು? ಮೋಹನ್ ಅಂತ. ಮೋಹನ್. ಯಾವ ರೀ? ಇಲ್ಲೇ ಒಂದೆಡೆ. ಏನು ಮಾಡ್ತೀರಿ ನೀವು? ಬಂಬು ಬಜಾರ್ದಾರ. ಬಂಬು ಬಜಾರ್ ಒಳಗೆ ಬಂಬು ಹಾಕ್ತೀರಿ? ಬಂಬು ಪೋಲ್ಸ್ ವ್ಯಾಪಾರದಾರ. ನಾವೆಲ್ಲ ಟೈಲ್ಸ್ ಗ್ರಾನೈಟು ಎಲ್ಲ ಕೆಲಸ ಮೆಟಲ್ ಕಾಂಟ್ರಾಕ್ಟ್ ಮಾಡೋದು. ಓಕೆ, ಚೆನ್ನಾಗಿ ನೋಡಿ ಮರಿ ವ್ಯಾಪಾರ ಆಯ್ತು ನೋಡಿ. ರವಿ ನಿಮ್ದ ಆರಲ್ ರೇಟ್ ರೀ? 65,000 ರವಿ ನೋಡ್ರಿ. ಹರೀಶಾ ಏನು ಹಿಡಿಯಂಗಿಲ್ಲ ಇವತ್ತು, ಬರೀ ಖಾಲಿ. ಹೌದು, ಭಾರಿ ಬದ್ರಾಗಿತ್ತು ಹರೀಶ್. ಎಲ್ಲ ಹಗ್ಗ ಖಾಲಿ ಹೋಗ್ಯದ್ರಿ. ಎಷ್ಟು ಕೊಟ್ಟಿರಿ ಹರೀಶಾ ಎಷ್ಟು ಕೊಟ್ಟಿರಿ? ಇಲ್ಲಿ ಮಾತಾಡ್ರಿ. ಇಲ್ಲಿ ಎಷ್ಟು ಕೊಟ್ಟಿರಿ? ಬೆಳಗ್ಗೆ 8 ಆಗ. ಹರೀಶದ್ದು 8 ಆಗ. ಎಷ್ಟು ರವಿ? 28 ಆ ಕಡೆ ಹಿಂದದ್ದು 34, ಇದು 28 ರೀ. ಬೆಳಗಿಂದ ಎಷ್ಟು ಕೊಟ್ಟಿರಿ ರವಿ? 2 ಕೊಟ್ಟ. ಓಕೆ. ಇದು ಒಂದು ಜಾಲ ಚೆನ್ನಾಗಿದೆ ನೋಡ್ರಿ. ನೀವು ತೊಗೊಂದಿರಣ್ಣ ಜಾಲ ಮರಿ ಇದು? ಅಣ್ಣ ನೀವು ತೊಗೊಂದಿರಿ? ಇದು 30,000 ರೂಪಾಯಿ ತೊಗೊಂದಿರಿ. ಭಾರಿ ಚೆನ್ನಾಗಿದಲ್ರಿ ಇದು. ಎದಕ್ಕೆ ಅಣ್ಣ ತಂದಿದ್ದು? ಎದಕ್ಕೆ ತೊಗೊಂದಿರಿ ಇದು? 30ಗೆ ನಿಮ್ದು ರೀ? ಚೆನ್ನಾಗಿ ನೋಡ್ರಿ. ಯಾವ ಜಾತ್ರೆ ಗಿತ್ರಿ ತೊಗೊಂಡಾರ ನೋಡ್ರಿ ಅವರು. ಇದೊಂದು ಚೆನ್ನಾಗಿ ನೋಡ್ರಿ. 2 ಏನ್ರಿ ಇದು? ನೀವು ತೊಗೊಂದಿರ ಮರಕ್ಕೆ ಬಂದಿರಿ? ಮರಕ್ಕೆ ಬಂದಿರಿ. 2 ಚೆನ್ನಾಗಿ ನೋಡ್ರಿ. ಗಟ್ಟಿ ಎಷ್ಟು ರೇಟ್ ರೀ ಇದು? ಯಾವ್ದು? ಕೋಟೆ ಚೆನ್ನಾಗಿದೆ. 2 ನೇಚರ್ ಲವರ್ ಕರ್ನಾಟಕ. ಈ ಮರಿ ನೋಡ್ಬೇಕು. ಇಲ್ಲೊಂದು ಸಂತೂರು ಭಾರಿ ಮರಿ. 8 ಸಂಸಾರ ಸಂತು ಎಷ್ಟಿದೆ ವ್ಯಾಪಾರ? ಎಷ್ಟು ರೇಟ್? ವ್ಯಾಪಾರ ಎಷ್ಟು ಹೇಳೋದು? 65 ಭಾರಿ ದೊಡ್ಡ 8. ಈ ಮರಿ ಒಂದು ಭಾರಿ ಸಾಲ ನೋಡಿ. ಭಾರಿ ಚೆನ್ನಾಗಿದೆ, ಭಾರಿ ಚೆನ್ನಾಗೈತಿ. ಮತ್ತು ಕೊಯ್ಯಕ್ಕೆ ಹೋಯ್ತು ಇದು. ಓಕೆ, ಕೊಯ್ಲಕ್ಕೆ ಹೋಯ್ತು. ಜಾತಿ ಗೀತಿಗಳು ಭಾರಿ ಚೆನ್ನಾಗಿತ್ತು. ಮತ್ತು ಇದ್ರ ಗೊಂಬು ಭಾಳ ಇಷ್ಟ ಆಯಿತು. ಏನಪ್ಪ ಕೊಯ್ಲಕ್ಕೆ ಹೋಯ್ತು ಅಷ್ಟೇ. ಆರಾಮಿದ್ರಿ? ನಿಮ್ದು ಪಿಕ್ಚರ್ ಮಾಡ್ಬೇಕ್ರಿ? ಎಷ್ಟಿಗೆ ತೊಂದ್ರಿ? ಕೇಳಿದ್ರೆ ಎಷ್ಟಿಗೆ ಕೇಳಿದ್ರಿ? ಎಷ್ಟಿಗೆ ಕೇಳಿದ್ರಿ ಅಣ್ಣ? ಮರಿ ಮುಟ್ಬೇಡ್ರಿ, ಮರಿ ಮುಟ್ಬೇಡ್ರಿ. ಹಾಂ 10 ಆದರೆ ಜೀವೊಳಗೆ ಮರಿ ತಣ ನೀವು. ಹಾಂ
ಅವನು 28 ಅಂತ ಹೇಳಿದ್ರೆ ಆಯ್ತು ಸುಮ್ ಕೂತಿದ್ದೀವಿ ನೋಡ್ರಿ ಸಾಕಾಗಿ. ಹತ್ತೂರಿಗೆ ಕೇಳಿದ್ರೆ ಅನ್ನೋದ್ರ ಮತ್ತವರು ಅವ್ರು ಅದು ಅರ್ಧ ಕೇಳಿದ್ದು ಅವ್ನು. ಅರ್ಧ ಅಂದ್ರೆ ಗಂಟೆ ಅದ್ರ ಗಂಟೆ ಕೊಡ್ತಾರ ಅದ್ರದ್ದು ಗಂಟು ಕೊಡ್ತಾರೆ ಅದು. ಅಲ್ಲಲ್ಲ ಅದ್ರ ಗಂಟೆ ಕೊಡ್ತಾರ ಹತ್ತೂರಿಗೆ. ನೋಡ್ರಿ, ನಾವು ಕೇಳಿದ್ದು ಕಡೆ ಒಳಗಡೆ ಏನಾದ್ರು ಬಿಡ್ರಿ ಅಂತ ಹೇಳಿ. ಚೆನ್ನಾಯ್ತು, ಬರೀ ಚೆನ್ನಾಗಿ. ಈಗ ನಾವು ತಗೊಂಡು ಹೋದ್ಮೇಲೆ ಒಂದು 500,000 ರೂಪಾಯಿ ಉಳಿಬೇಕು ನಮಗೆ. ನಾವು ಯಾತಿಗೆ ಮಾಡಕ್ ಹೋಗ್ಬೇಕು? ಯಾವ್ರಿ? ಶಿವಮೊಗ್ಗ ಜಿಲ್ಲೆ ಆಯ್ತು ಬರ್ರಿ ಅಂಕಲ್, ಎಷ್ಟು ಕೊಡ್ಸಿರಿ ಇವತ್ತು? ಒಂದು 3 ಆಡು ಕೊಡಿಸ್ತಾರೆ ನೋಡಿ. ಹಾಂ, 18,000 3 ಆಡು ಕೊಡ್ಸಿರಿ. ಏನು ಹೆಸರು ನಿಮ್ದು? ಯೋಗೇಶ್ ಗೌಡ. ಯೋಗೇಶ್ ಗೌಡ್ರು. ಓಕೆ, ಬರಲ್ಲ. ಒಂದು ಮರಿ ಕೊಡಿಸ್ದೆ, ಹಾಂ, ಕುರಿ ಮರಿ. ಓಕೆ, ಅದು 12,500. ಅಷ್ಟೇ ಫೋಟೋ ಹಾಕಿಲ್ಲಲ್ಲ? ಸಾಕ್ರಿ, ಮತ್ತೆ ಅಲ್ಲಿ ಗಲಾಟೆ ಆಗ್ತಾವ. ಅಲ್ಲ, ಫೋಟೋ ಹಾಕ್ತಾ ನಂದು. ನಿಮ್ಮ ಫೋಟೋ ಹಾಕಿದ್ದೀವಿ. ಎಷ್ಟಪ್ಪ ಇದೆ ರೇಟ್? ಹೇಳಪ್ಪ. ಅದೇ ಅಂಕಲ್ ಸಾಕ್ರಿ, ಮತ್ತೀಗ ನನ್ನ ಗಂಡ ನಿನ್ನ ಗಂಡ ಜಗಳ ಆಗ್ತಾವ. ಸಾಕ್ರಿ. ಎಷ್ಟು ರೀ? 52 ಚೆನ್ನಾಗಿದೆ. 6 4 ಇದು? 6 ಭಾರಿ ಚೆನ್ನಾಗಿದೆ. ಇದು ನಿಂದೆ ಸುಮ್ಮನಿರಪ್ಪ, ಒಟ್ಟಿಗೆ ಇಚ್ಕಾಯ್ದಿಲ್ಲ ಮೊದಲೇ. ಹೋಗಲ್ಲ, ಇಲ್ಲ ಇರಲಿ ಇರಲಿ, ಮತ್ತೊಂದ್ಸಲ ಕೊಡೋಣ ಅಂತ. ಎಂಟಲ್ ರೇಟು ಅಣ್ಣ, ಆರಾಮಿದ್ರಿ? ಯಾವ್ರು ಯಾವ್ರು? ಸರಿ ಹೋಯ್ತಮ್ಮ, ಕರೆಂಟ್ ಚೆಕ್ ಮಾಡ್ತೀನಿ ನಾನು ಹೆಂಗಿದೆ ಅಂತ. ಎಷ್ಟು ಹಣ ಇದೆ ರೇಟ್? ಕೇಳೋಣ, ಅದು 28 ಹೇಳಿದ್ವಿ. 28,000 ರೂಪಾಯಿ. ಎಷ್ಟು ಮರಿ ಕೊಟ್ರಿ ಇಲ್ಲಿ ಇವತ್ತು? ಒಟ್ಟು ರಾಣಿಮಂದ್ರ ಬಂದಿದ್ದಕ್ಕೆ ಕೊಟ್ಟು ಖರ್ಚಾರ, ಗಾಡಿ ಖರ್ಚಾರ ಆಗಿತ್ತಾ? ಹೊಟ್ಟಿ ಪಾಡಿಗೆ ಏನಾರು ಆಗಿತ್ತಿಲ್ಲ? ಗಾಡಿ ಖರ್ಚಾಗೈತೆ ಇವತ್ತೇನು? ಜೇಬಿಗೆ ಆಗಿಲ್ಲ, ಜೇಬಿಗೆ ಏನಿಲ್ಲ, ಅಸಲು ಕೊಟ್ಟು ಗಾಡಿ ಖರ್ಚು ಮಾಡ್ಕೊಂಡು. ಅದಕ್ಕೆ ತಿನ್ಸ್ತೀನಪ್ಪ, ಅದಕ್ಕೇನೈತೆ? ಅದಕ್ಕೇನಿಲ್ಲ. ನೀನು ಹುಚ್ಚು ಮಾಡಂಗೆ ಮಾಡಿದ್ರೆ ಅದೇ ಸುಟ್ಟು ಬಿಡ್ತೀವಿ ತಗೊಂಡು. ನನಗೆ ವಿಡಿಯೋ ಮಾಡೋ ಭಾಳ ಸತಿ ಮಾಡ್ತೀನಿ. ನಿನ್ನ ಇಚ್ಚಿಕ್ತೀನಿ ಹೇಳಿಲ್ಲ ನಾನು, ಯಾವಾಗ ಇಚ್ಚಿಕ್ತೀನಿ ಕಸಿ ಹಾಕ್ತೀನಿ ಅಂತ ಹೇಳತ್ತೀನಿ. ಬಿಡ, ಕೈ ಬಿಡ, ಕೈ ಬಿಡ, ಕೈ ಬಿಡ, ಕೈ ಬಿಡ. ಎಷ್ಟಣ್ಣ ಜೋಡಿದೆ? ಎಷ್ಟು ಕೇಳೋದಿರಿ? ಇದು 50,000 ಹೇಳ್ತಾರೆ ನೋಡೋಣ. 50,000. ನೀವು ಎಷ್ಟು ಕೇಳೋಣ? ಒಂದೊಂದು 18,000 36,000 ಕೇಳೋದಾರ. ಯಾವ್ರಿ? ಎಂತದ? ಎದಕ್ಕೆ ತೊಗೊಳಂತೀರಿ ಈಗ? ಯಾವ ಹಬ್ಬ ಐತ್ರಿ? ಕರೆಮ ಹಬ್ಬ ಐತಿ. ಓಕೆ, ಹಬ್ಬ ಐತೆ ನೋಡಿ. ಹಬ್ಬ ಜಾತ್ರೆಗೆ ಇದಾವೆ. ಜಿ ಸಿಂಹಾದ್ರಿ, ಸಿಂಹ ಏನಿದೆ ಹಿಂಗೆ ಫುಲ್ ಪೋಸ್? ಹಾಂ, ಪೋಸ್ ಭಾರಿ ನಿಂತ್ಕೊಂಡಾರ. ಫೋಟೋ ಒಂದು ತಗೊಂತಡಿ ಅಲ್ಲಿ ಹುಡುಗಿ ನೋಡೋಕೆ ಹೋಗ್ತಾರಲ್ಲ, ಆ ಫೋಟೋ ತೆಗ್ದು ಕೊಡೋರಂತ. ಎಷ್ಟು ರೀ ಮೇಕೆ ಸೌಕರ್ಯ ಇದೆ? ಇದು ಮೇಕೆ 10,000 ರೂಪಾಯಿ ತಗೊಂಡ್ರಿ. 10,000 ರೂಪಾಯಿ ತಗೊಂಡ್ರಣ್ಣ. ಆಡು ಆಡಕ್ಕೆ ಕೊಡ್ತಿದ್ದಣ್ಣ ಇದು ಆಡು? ಹಾಲಿನ ಆಡು. ಓಕೆ, ಚೆನ್ನಾಗಿ. ಯಜಮಾನ್ರಿ ಜೋಡಿ ಎಷ್ಟು ಹೇಳಿದಿರಿ? ಎಷ್ಟು ರೀ? ಎಷ್ಟು ರೀ ರೇಟರ ಹೇಳ್ರಿ? ಹಾಂ, ನೀವೇ ಮೇಸಿದ್ರಿ? ನೀವೇ ಮೇಸ್ ತಂದಿರಿ? ನೀವೇ ಮೇಸ್ ತಂದಿರಾ ಏನು ವ್ಯಾಪಾರ ಮಾಡಾರ? ಏನು ಹೆಸರು ನಿಮ್ಮದು? ವರ್ಮ ರೆಡ್ಡಿಗಾರು. ರಾಣಿಮಂದ್ರ ತಾಲೂಕಿಂದ ಬಂದಿರೋಣ. ಅಲ್ಲಿಂದ ಬಂದಾರ. ಅವರೇ ಮೇಸ್ ಅವರೇ ತಂದಾರ. ಮಿಸ್ಟರ್ ರೆಡ್ಡಿಗಾರು. ಇಲ್ಲ ಸೌಕರ್ಯ ತೊಂದಲ್ಲ. 7,000 ಇವ್ರು 6,000 ರೂಪಾಯಿ ಕಳದಾರ. 6 ಕಾರು 7,000. ಅಜ್ಜಾರ ಏನ್ರಿ ಇದು ಬಿದ್ದಿರ? ಅಜ್ಜ ಬಿದ್ದಿರೇನ್ರಿ? ನೀವು ಬಿದ್ದಿರಾ? ಅಲ್ಲಲ್ಲ, ಹಿಂದೆ ಬಟ್ಟೆ ಎಲ್ಲ ಗಲೀಜಾವ ನಿಮ್ಮ. ಹೌದ್ರಿ, ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟ, ಮಣ್ಣು ಹತ್ತಿತ್ತಲ್ಲ ಅದಕ್ಕೆ. ಹೌದ್ರಿ, ನೋಡ್ರಿ ಅಜ್ಜ ಓತ ಮಾರಕ್ ಬಂದ್ರಿ. ಅಜ್ಜ ಓತ ರೇಟ್ ಏನೇನ್ರಿ? ಇದು ಓತ ರೇಟ್ ಎಷ್ಟು ರೀ? ಎಷ್ಟು ರೇಟ್? ಎಷ್ಟು?
ಅಲ್ರಿ ರೇಟ್ 24 ಸಾವಿರ ರೂಪಾಯಿ ಅದ. ಇಲ್ಲಿ ನೋಡ್ರಿ ಯಜಮಾನ್ರು ನೋಡ್ರಿ ಅವ್ರಿಗೆ 24 ಸಾವಿರ ರೂಪಾಯಿ ಕೇಳದ ನೋಡ್ರಿ ಪಾಪ. ನೋಡ್ರಿ ಈ ಕಂಡೀಷನ್ ಒಳಗೂ ಯಜಮಾನ್ರು ಮಾರಕ್ಕೆ ಬಂದಾರ ಅಂದಮೇಲೆ ಈಗಿನ ಹುಡುಗರು ಯಾರು ದುಡಿಯಲ್ಲ ಅಂತಾರಲ್ಲ, ನಿಮಗೆ ಶೇಮ್ ಆಗ್ಬೋದು. ಮನೆಯೊಳಗೆ ಕುತ್ಕೊಂಡು ತಿನ್ನೋರಿಗೆ ಹೇಳೋದಿಲ್ಲ ನಾನು. ನೋಡ್ರಿ ಈ ಕಂಡೀಷನ್ ಮೇಲೆ ಪಾಪ ವಯಸ್ಸಾಗೈತೆ ಕುತ್ಕೊಂಡು ತಿನ್ಬೇಕು ಹಂಗಂದ್ರು ಪಾಪ ಕಾಲು ಸರಿಲ್ಲ. ಈ ಕಂಡೀಷನ್ ನೋಡ್ರಿ, ಈ ಕಂಡೀಷನ್ ಮೇಲೆ ಮಾರಾತಾರ ಅಂದರೆ ಅಜ್ಜ ಗ್ರೇಟ್. ಮನುಷ್ಯ ದುಡಿದ್ರೇ ವ್ಯಾಲ್ಯೂ, ಮನುಷ್ಯ ದುಡ್ದಿಲ್ಲ ಅಂದ್ರೆ ಒಂದು ವ್ಯಾಲ್ಯೂ ಇಲ್ಲ. ಎಷ್ಟು ರಜಾ ರೇಟ್ ಇದೆ? ರೇಟ್ ಎಷ್ಟು ಅಲ್ಲಿ ಒಪ್ಪಜ್ಜಿ ಎಲ್ಲಿ ಹೋಗಿತ್ತ? ಆರಾಮಿದ್ದೀನಿ ನೀ ಆರಾಮಿದ್ದೀ? ಓತಾ ತಂದಿದ್ದಲ್ಲ ಆ ಬಜಾರಾಗ ಓತಾ ತಂದಿದ್ದಿಲ್ಲ? ಹಾಂ ಗೊತ್ತಾ ನನಗೆ. ಹಲೋ ಮಿಸ್ಟರ್ ಮಯೂರ, ನಿಮ್ಮವ ಇವೆಲ್ಲ ಹೇಳ್ತಾ ಇದೀವಿ. 14 ಕೇಳ್ತಿದ್ದಾರೆ, ನಾವು 11 ಗಂಟೆ ಕೇಳಿದ್ವಿ. 11 ಸಾವಿರ ರೂಪಾಯಿ ಕೇಳಿದ್ರು. ಮಯೂರು ತೊಗೊಂಡು ಮಾರೋದು ನೋಡ್ರಿ. ಮಯೂರು ಚೆನ್ನಾಗಿದಾವ. ಇಂಥವು ಆಡು ಬರ್ತಾವ ನೋಡ್ರಿ ಇಲ್ಲಿ, ದೊಡ್ಡ ದೊಡ್ಡ ಜಾತಿವು. ಇವು 14 ಸಲ ಹೇಳಿ